ನೆಲಮಂಗಲ ದಲಿತ ಮುಖಂಡರ ಪ್ರತಿಭಟನೆ. ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ. ಶಾಸಕ ಮುನಿರತ್ನರವರನ್ನು ಅಮಾನತು ಮಾಡಿ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತನಾಡಿದ ಶಾಸಕ ಮುನಿರತ್ನ ಅವರನ್ನು ಆಂಧ್ರಕ್ಕೆ ಹಟ್ಟಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಜೈಲಿಗೆ ಹೋಗಿ. ದಲಿತರ ಕೆಂಗಣ್ಣಿಗೆ ಗುರಿಯಾದ ಶಾಸಕ ಮುನಿರತ್ನ. ಶಾಸಕರಾದ ಮುನಿರತ್ನ ಅವರು ಜಾತಿ ಅನ್ನದೇ, ಧರ್ಮವನ್ನದೇ ಎಲ್ಲರೂ ಬಿಟ್ಟು ಮಾತಾಡ್ತಕ್ಕಂಥ ಮಾತಾಡು. ಯಾಕೆಂದ್ರೆ ಹೆಣ್ಣುಮಗಳು ಅಂದ್ರೆ ಗೌಡ್ರ ಹೆಣ್ಣುಮಗಳೆಲ್ಲ ಲೆಕ್ಕ ಅಲ್ಲ. ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥ, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಳಿಗೆ ನಾವು ಸಮಾನದ ಗೌರವ ಕೊಡ್ತೀವಿ. ನಾವು ಇಡೀ ರಾಷ್ಟ್ರದಲ್ಲಿ ತಾಯಿಗೆ ಒಂದು ಹೆಣ್ಣು ಅಂತ ಹೇಳ್ತೀವಿ, ತಾಯಿ ನಮ್ಮ ಹೆಣ್ಣೆ. ಭೂಮಿ ತಾಯಿಗೆ ಹೆಣ್ಣು ಅಂತ ಹೇಳ್ತೀವಿ, ಪೂಜಿಸ್ತಕ್ಕಂಥ ದೇವರಿಗೆ ನಾವು ಹೆಣ್ಣು ಅಂತ ಹೇಳ್ತೀವಿ. ಆ ಹೆಣ್ಣು ಗೌರವ ಕೊಡ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಎಲ್ಲರಿಗೂ ಬುದ್ಧಿ ಹೇಳ್ತಕ್ಕಂಥವ್ರು. ಶಾಸಕರು ಇದನ್ನ ಪರಿಗಣನೆ ಮಾಡ್ದೇನೆ ಮಾತಾಡ್ತಕ್ಕಂಥ ಮಾತವರು, ಅವ್ಯಾಚ ಶಬ್ದಗಳು ಮಾತಾಡ್ತಕ್ಕಂಥ ಮಾತನ್ನ ಅವ್ರು ಹಿಂದೆ ತಗೋಬೇಕು. ಯಾಕೆಂದ್ರೆ ಇಲ್ಲ ಅಂದ್ರೆ ನಾವು ಪ್ರತಿಭಟನೆ ಅಂತೆಲ್ಲ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಮಾಡಿ ಅವ್ರ ಮನೆಗೆ ಮುತ್ತಿಗೆ ಹಾಕಿ ನಾವು ಏನ್ ಮಾಡ್ಬೇಕು, ಸತ್ಯ ಶಾಸ್ತಿ ಮಾಡಬೇಕು ಮಾಡೇ ಮಾಡ್ತೀವಿ. ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಇದನ್ನ ಮನಗಂಡು ಯಾವ ರೀತಿ ಅವ್ರನ್ನ ಜಾತಿಯಿಂದನೇ ಮಾಡಿರ್ತಕ್ಕಂಥದ್ದು, ನಮ್ಮ ಎಸ್ ಸಿ ದಲಿತ ಸಮುದಾಯ ಜಾತಿಯಿಂದನೇ ಮಾಡಿರ್ತಕ್ಕಂಥದ್ದು, ಅವ್ರು ಮಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ನಾವೆಲ್ಲಾನು ಸೇರಿ ಎಸ್ ಸಿಗಳೆಲ್ಲ ಸೇರಿ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ. ಯಾಕೆಂದ್ರೆ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ಮುನಿರತ್ನ ಅವನ್ ಮಾತಾಡ್ತಕ್ಕಂಥ ಮಾತು ಇಡೀ ದೇಶದಲ್ಲಿ ತೆಲಂಗಾಣ ಅನ್ಸಿದೆ. ನಮಗೆ ಬಹಳಷ್ಟು ನೋವಾಗಿದೆ. ಅವ್ರನ್ನ ಈಗಲೇ ಅವರು ಸ್ಪೀಕರ್ ಅವರು ಮತ್ತೆ ರಾಜ್ಯಪಾಲರು ಇವರೆಲ್ಲ ಸೇರಿ ಅವ್ರನ್ನ ಅಮಾನತು ಮಾಡಬೇಕು, ಅವರನ್ನ ಕಾನೂನು ಅಡಿಯಲ್ಲಿ ಬಂಧಿಸಬೇಕು. ಈಗ ಬಂದಿರ್ತಕ್ಕಂಥ ಹೆಣ್ಣುಮಗಳು ಬೇರೆ ಅನ್ಯಾಯ ಆಗಿದೆ. ಅವಳ ದೂರನ್ನು ಪರಿಗಣನೆ ಮಾಡಿ ಅವನ್ನ ಬಂಧಿಸಿ ತಿರುಗಿ ಜೈಲಿಗೆ ಕಟ್ಟಬೇಕಂತ ಕೇಳ್ಕೊಂತ ಇದ್ದೀನಿ ಈ ಮುಖಾಂತರವಾಗಿ. ನಾನು ಇನ್ನೊಂದು ಮಾತಾಡೋಕೆ ಇಷ್ಟಪಡ್ತೀನಿ. ಎಲ್ಲ ಹೇಳ್ತಾರೆ ಅಲ್ಲೊಂದು ಇಲ್ಲೊಂದು ಮಾತುಗಳನ್ನ ಈ ಬಿಜೆಪಿ ಪಕ್ಷದವರು. ನಾವು ದಲಿತರು ಸ್ವಾಮಿ, ನಾವು ದಲಿತರು ಹುಟ್ಟಿರ್ತಕ್ಕಂಥವ್ರು. ನಾವು ಇವತ್ತು ನಮ್ ನಿಂದಿಸವ್ರೆ, ಏನು ವಲಯ ಅಂತ ಹೇಳಿ ನಿಂದಿಸವ್ರೆ. ನಾವು ಹುಟ್ಟಿರ್ತಕ್ಕಂಥ ಜಾತಿ ನಾವು ಅವಮಾನ ಮಾಡ್ಕೊಂಡಿರ್ಬೇಕಂದ್ರೆ ನಾವು ಪಕ್ಷ ವಿಚಾರಲ್ಲ, ಯಾವುದೇ ಪಕ್ಷ ಜಾತಿ ಧರ್ಮವನ್ನು ಬಿಟ್ಟು ಇವತ್ತು ನಾವು ಮುಂದೆ ಬಂದಿದ್ದೀವಿ. ಆದ್ರಿಂದ ಇದನ್ನ ನಾವು ಖಂಡಿಸ್ತೀವಿ. ಅವ್ರನ್ನ ಶಿಕ್ಷೆಗಳು ಒಳಪಡಿಸಲೇಬೇಕು. ಮಾನ್ಯ ಗೃಹ ಮಂತ್ರಿಗಳು ಇದನ್ನ, ಮತ್ತೆ ಸ್ಪೀಕರ್ ಅವರು, ಮತ್ತೆ ರಾಜ್ಯಪಾಲರು ಇವರೆಲ್ಲ ರೀತಿ ಕ್ರಮಗೊಳ್ಳಲೇಬೇಕಂತ ಈ ಮುಖಾಂತರ. ಹಾಗೆ ಮಾನ್ಯ ಮುನಿರತ್ನ ಅವರು ಹೆಣ್ಣು ಮಗಳಿಗೆ ಬಹಳಷ್ಟು ಅವ್ರನ್ನ ಏನೋ ರೇಪ್ ಮಾಡಿರ್ತಕ್ಕಂಥದ್ದು ಇವೆಲ್ಲ ನಮ್ಮ ಶಾಸಕರು ಮಾಡ್ತಕ್ಕಂಥ ನೀವೇ ಹೇಳಿ. ಶಾಸಕರ ಸ್ಥಾನಕ್ಕೆ ಅದು ಗೌರವ ಅನ್ನೋದು. ನೀವು 10 ಜನಕ್ಕಲ್ಲ, ಸಾವಿರಾರು ಜನಕ್ಕೆ ಬುದ್ಧಿ ಹೇಳ್ತಕ್ಕಂಥ ನೀವು ಮೊದಲು ನೀವು ಸರಿಯಾಗಿದೆ ಕಲ್ತ್ಕೊಳ್ಳಿ. ನೀವು ಇಲ್ಲ ಅಂದ್ರೆ ನಿಮ್ಮನ್ನ ಇಡೀ ರಾಜ್ಯದಿಂದಲೇ ಉಚ್ಚಾಟನೆ ಮಾಡ್ಬೇಕಾಗ್ತದೆ. ನಾವೆಲ್ಲ ಸೇರಿ ನೀವು ಗೆದ್ದಿರ್ತಕ್ಕಂಥದ್ದು ದಲಿತರನ್ನ ಓಟ್ ಹಾಕೋ ಗೆದ್ದಿದ್ದೀರಾ ಇಲ್ಲಿವರೆಗೂ. ನಾವು ಓಟ್ ಹಾಕಿಲ್ಲ ನಿಮಗೆ ಮಾನ ಮಾಡಿದ್ರೆ ಶಾಸಕನಿಗೆ ರಾಜೀನಾಮೆ ಕೊಟ್ಟು ಈಗಲೇ ತೆರವುಗೊಂಡು ಜೈಲಿಗೆ ಹೋಗಿ ಕೂತ್ಕೊಳ್ಳಿ ನೀವು. ನನ್ನ ಹೆಸರು ನರಸಿಂಹಮೂರ್ತಿ, ನಗರಸಭಾ ಸದಸ್ಯರು, ವಿಜಯನಗರ.